ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಪೋಷಕ ಪಾತ್ರಗಳನ್ನು ಮಾಡ್ತಾ ತಮ್ಮ ಒಳ್ಳೆಯ ಅಭಿನಯದಿಂದ ಗುರುತಿಸಿಕೊಂಡವರು ಪೂರ್ಣಚಂದ್ರ ಮೈಸೂರು. ಇವರು ರೀಸೆಂಟ್ ಆಗಿ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಲೀಡ್ ರೋಲಲ್ಲಿ ಕೂಡ ಆಕ್ಟಿಂಗ್ ಮಾಡ್ತಾರೆ. ಪೂರ್ಣಚಂದ್ರ ಮೈಸೂರು ಅವರು ಡಾಲಿ ಧನಂಜಯ್ಗೆ ಆತ್ಮೀಯ ಸ್ನೇಹಿತ ಕೂಡ ಆಗಿರ್ತಾರೆ. ಒಂದು ದಿನ ಡಾಲಿ ಧನಂಜಯ ಅವರನ್ನು ಭೇಟಿ ಮಾಡಿ ಹಾಗೆ ಒಂದು ಒಳ್ಳೆಯ ಮೂವಿ ಸ್ಟೋರಿ ಕೇಳಿ ಅವರು ತಂದಿದ್ದ ಅವರೇ ಬರೆದ ಕಥೆಯನ್ನು ಡಾಲಿ ಧನಂಜಯ್ಗೆ ಓದು ಅಂತ ಹೇಳಿ ಅವರ ಮನೆ ಟೇಬಲ್ ಮೇಲೆ ಇಟ್ಟು ಬರ್ತಾರೆ. ಆದರೆ ಒಂದಾದ ಮೇಲೆ ಒಂದು ಸಿನಿಮಾಗಳಲ್ಲಿ ತುಂಬಾ ಬಿಜಿ ಆಗಿದ್ದ ಡಾಲಿ ಧನಂಜಯ ಅವರು ಆ ಟೈಮಲ್ಲಿ ಆ ಬುಕ್ಕನ್ನೇ ಗಮನಿಸುವುದಿಲ್ಲ. ಅದಾಗಿ 6 ತಿಂಗಳ ಮೇಲೆ ಪೂರ್ಣ ಮೈಸೂರು ಅವರು ಕಾಲ್ ಮಾಡಿದಾಗ, ಎಲ್ಲೋ ಮಗ, ಒಂದು ಒಳ್ಳೆಯ ಸ್ಟೋರಿ ಇದೆ ಅಂತ ಹೇಳಿದ್ದೆ ಅಲ್ವಾ ಅಂತ ಕೇಳ್ತಾರೆ. ಆಗ ಅವತ್ತು ಅಲ್ಲೇ ಇಟ್ಟು ಬಂದಿದ್ದಾಗಿ ಪೂರ್ಣ ಅವರು ತಿಳಿಸ್ತಾರೆ. ಕಳೆದ 6 ತಿಂಗಳಿಂದ ಧೂಳು ತಿನ್ನುತ್ತಿದ್ದ ಆ ಪುಸ್ತಕವನ್ನು ಡಾಲಿ ಧನಂಜಯ ಅವರು ಕೊಡವಿ ಓದೋಕೆ ಶುರು ಮಾಡ್ತಾರೆ. ಓದ್ತಾ ಓದ್ತಾ ಆ ಕತೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಆ ಸ್ಟೋರಿನ ತಾವೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಗ ಅರ್ಧ ಮಾತ್ರ ಆಗಿದ್ದ ಕಥೆಯನ್ನು ಪೂರ್ತಿ ಮಾಡುವಂತ ಪೂರ್ಣಗೆ ಹೇಳ್ತಾರೆ. ಮತ್ತೆ ಅಷ್ಟೇ ಶ್ರದ್ಧೆಯಿಂದ ಪೂರ್ತಿ ಬರೆದು ಒಳ್ಳೆಯ ಸ್ಟೋರಿ ರೆಡಿ ಮಾಡಿದ ಪೂರ್ಣ ಅವರಿಗೆ ಎಷ್ಟೋ ವರ್ಷಗಳಿಂದ ನಿರ್ದೇಶಕನಾಗುವ ಕನಸು ಇನ್ನೇನು ನೆರವೇರುತ್ತೆ ಎಂಬ ಅಭಿಲಾಷೆ. ಅದೇ ಕಾರಣಕ್ಕೆ ಈ ಫಿಲ್ಮ್ ಹೀರೋ ಆಗಿ ನೀನೇ ಆಕ್ಟಿಂಗ್ ಮಾಡಬೇಕು ಅಂತ ಡಾಲಿ ಅವರಿಗೆ ಅಪ್ರೋಚ್ ಮಾಡ್ತಾರೆ. ಹೀಗೆ ಶುರುವಾದ ಸಿನಿಮಾನೇ ಮದರ್ ಪ್ರಾಮಿಸ್ ಎನ್ನುವ ಮೂವಿ. ಇದೇ ತಿಂಗಳು ಜುಲೈ 10ರಂದು ರಿಲೀಸ್ ಆಗಲಿರುವ ಈ ಮೂವಿಯ ಟೀಸರ್ ರೀಸೆಂಟ್ ಆಗಿ ರಿಲೀಸ್ ಆಯಿತು. ಈ ಟೀಸರ್ ಹೇಗಿದೆ, ಈ ಸಿನಿಮಾದ ಸ್ಟೋರಿ ಏನು, ಹಾಗೆ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಮಿಸ್ ಮಾಡದೆ ಲೈಕ್ ಕೊಡಿ. ಬಡವ ರ್ಯಾಸ್ಕಲ್ ಎನ್ನುವ ಸೂಪರ್ ಹಿಟ್ ಮೂವಿಯ ಮೂಲಕ ನಿರ್ಮಾಪಕರಾದ ಡಾಲಿ ಧನಂಜಯ ಅವರು ಆಗಿನಿಂದ ಕಂಟಿನ್ಯೂ ಆಗಿ ತಮ್ಮ ಡಾಲಿ ಪಿಕ್ಚರ್ಸ್ ಅಲ್ಲಿ ಮೂವಿಗಳನ್ನು ನಿರ್ಮಾಣ ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿಭೆ ಇರುವ ಹೊಸ ಕಲಾವಿದರನ್ನು, ರೈಟರ್ಸ್, ಟೆಕ್ನಿಷಿಯನ್ಗಳನ್ನು ಗುರುತಿಸಿ ಅವರಿಗೆ ತಮ್ಮ ಬ್ಯಾನರಲ್ಲಿ ಉತ್ತಮ ಅವಕಾಶಗಳನ್ನು ನೀಡ್ತಾ ಇದ್ದಾರೆ. ಹಾಗೆ ಪೂರ್ಣಚಂದ್ರ ಮೈಸೂರು ಅವರು ಡಾಲಿ ನಿರ್ಮಾಣದ ಹೆಚ್ಚಿನ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಇಲ್ಲಿ ತನಕ ಅಷ್ಟೊಂದು ದೊಡ್ಡ ಹಿಟ್ ಮೂವಿ ಇನ್ನೂ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಬರದೇ ಇರುವ ಕಾರಣ ಬಹು ನಿರೀಕ್ಷಿತ ಚಿತ್ರವಾಗಿರುವ ಮದರ್ ಪ್ರಾಮಿಸ್ ಮೂವಿಯ ಮೇಲೆ ಈಗ ತುಂಬಾ ಜನ ಹೋಪ್ ಇಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಇರುವ ಸಿನಿಮಾದ ಫಸ್ಟ್ ಟ್ರೈಲರ್ ನೋಡಿದ ಯಾರಿಗೇ ಆದರೂ ಪಕ್ಕಾ ಈ ಮೂವಿ ಸಕ್ಸಸ್ ಕಾಣುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿರುವ ಈ ಟ್ರೈಲರ್ ನೋಡಿ ಎಲ್ಲ ಸಿನಿಮಾ ಪ್ರೇಕ್ಷಕರು ಫುಲ್ ಫಿದಾಗಿಬಿಟ್ಟಿದ್ದಾರೆ. ನಾವು ಯಾವುದಾದ್ರೂ ಒಂದು ವಿಷಯಕ್ಕೆ ಗ್ಯಾರಂಟಿಯಾಗಿ ಅಥವಾ ಕನ್ಫರ್ಮ್ ಮಾಡಿಕೊಳ್ಳುವುದಕ್ಕಾಗಿ ಆನೆ ಪ್ರಾಮಿಸ್ ಮಾಡಿಸಿಕೊಳ್ಳುವ ರೂಢಿ ಇದೆ. ಎಲ್ಲ ಪ್ರಾಮಿಸ್ಗಳಿಗಿಂತ ಮದರ್ ಪ್ರಾಮಿಸ್ಗೆ ಇರುವ ವ್ಯಾಲ್ಯೂ, ಪವರ್ ಮತ್ತು ಕೆಪಾಸಿಟಿ ಸ್ವಲ್ಪ ಜಾಸ್ತಿನೇ. ಹೀಗಾಗಿ ಈ ಮದರ್ ಪ್ರಾಮಿಸ್ ಎನ್ನುವುದು ಸಿನಿಮಾದ ಸಬ್ ಟೈಟಲ್ ಹೇಳುವಂತೆ ಫಾದರ್ ಆಫ್ ಆಲ್ ಪ್ರಾಮಿಸಸ್, ಎಲ್ಲ ಪ್ರಾಮಿಸ್ಗಳ ತಂದೆಯೇ ಈ ಮದರ್ ಪ್ರಾಮಿಸ್. ಈ ಸಿನಿಮಾದ ಟೈಟಲೇ ಎಷ್ಟೊಂದು ಕ್ಯಾಚಿಯಾಗಿ ಅಟ್ರಾಕ್ಟಿವ್ ಆಗಿ ಇದೆ ಅಂದರೆ ಪ್ರಾಮಿಸ್ ಮಾಡಿದ್ದ ಮತ್ತು ಪ್ರಾಮಿಸ್ ಮಾಡಿಸುವ ಪ್ರತಿಯೊಬ್ಬರು ಈ ಸಿನಿಮಾ ನೋಡಲೇಬೇಕು ಎನ್ನುವಂತಿದೆ. ಖಂಡಿತ ಈ ಮೂವಿಯ ಟೈಟಲ್ ಏನು ಸುಮ್ಮನೆ ಇಟ್ಟಿಲ್ಲ. ಬಿಕಾಸ್ ಈ ಸಿನಿಮಾದ ಮೂಲ ಆಧಾರವೇ ಮದರ್ ಪ್ರಾಮಿಸ್ ಎನ್ನುವ ಪದ. ಅದರ ಸುತ್ತಾನೆ ರೋಚಕವಾಗಿ ಹೆಣೆದಿರುವ ಈ ಕತೆ ಪಕ್ಕಾ ಫನ್ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ. ಈ ಸಿನಿಮಾದ ಪೋಸ್ಟರ್ಗಳೇ 100% ನಗುವೇ ನಮ್ಮ ಪ್ರಾಮಿಸ್ ಅಂತ ಹೇಳ್ತಾವೆ. ಆದ ಕಾರಣ ಈ ಸಿನಿಮಾ ನಗುವಿನ ಟಾನಿಕ್ ನೀಡುತ್ತೆ ಅಂತ ಹೇಳ್ಬೋದು. ಹಾಗೆ ಅಂದ್ಕೂಡಲೇ ಸಿನಿಮಾದಲ್ಲಿ ಕಾಮಿಡಿ ಒಂದೇ ಅಲ್ಲ, ಮದರ್ ಸೆಂಟಿಮೆಂಟ್ ಕೂಡ ಇದೆ. ಎಲ್ಲ ತರಹದ ನವರಸಗಳನ್ನು ಎಷ್ಟು ಬೇಕೋ ಅಷ್ಟಷ್ಟೇ ಬೆರೆಸಿ ಮಾಡಿದ ಮೂವಿ ಮದರ್ ಪ್ರಾಮಿಸ್. ಈ ಮೂವಿಯಲ್ಲಿ ನಮ್ಮ ಡಾಲಿ ಧನಂಜಯ ಡಾನ್ ರೋಷಿಯಾ ಆಗಿ ಆಕ್ಟಿಂಗ್ ಮಾಡಿದ್ದು ಸ್ಕ್ರೀನ್ ಮೇಲೆ ಡಾನ್ ಎಷ್ಟು ಅಬ್ಬರಿಸುತ್ತಾರೋ ಅಷ್ಟೇ ನಗಿಸ್ತಾರೆ. ಬಿಕಾಸ್ ಇಲ್ಲಿ ಗ್ಯಾಂಗ್ಸ್ಟರ್ ಕಥೆಯನ್ನು ಫನ್ನಿಯಾಗಿ ಕಾಮಿಡಿ ರೂಪದಲ್ಲಿ ಹೇಳಲಾಗುತ್ತೆ. ಜೂಜು, ಬೈಕ್ ರೇಸ್, ಗ್ಯಾಂಗ್ ವಾರ್, ಡ್ರಗ್ಸ್ ದಂಧೆ ಎಲ್ಲವನ್ನೂ ಬೆರೆಸಿರುವ ಈ ಸಿನಿಮಾ ಆಕ್ಷನ್ ಥ್ರಿಲ್ಲರ್ಗಳಿಂದ ಕೂಡಿದ ಮಿಶ್ರಣವಾಗಿದ್ದು ತುಂಬಾ ಅತ್ಯಾಕರ್ಷಕವಾಗಿ ಟ್ರೈಲರ್ ಗಮನ ಸೆಳೆಯುತ್ತೆ. ಸ್ಕೂಲಲ್ಲಿ ಓದುವಾಗ ಸಿನಿಮಾದ ಹೀರೋ ರೋಸಿ ದೊಡ್ಡ ಬೈಕ್ ರೇಸರ್ ಆಗುವ ಕನಸು ಕಾಣ್ತಾನೆ. ಹಾಗೆ ಅವನ ಸ್ನೇಹಿತನಿಗೆ ನಾಸಾ ಸೈಂಟಿಸ್ಟ್ ಆಗುವ ಕನಸು. ಆದರೆ ಮುಂದಿನ ಸ್ಟೋರಿ ಸಾಕಷ್ಟು ತಿರುವುಗಳನ್ನು ಪಡೆದುಕೊಂಡು ಇಬ್ಬರು ಆಪ್ತ ಮಿತ್ರರೇ ಬದ್ಧ ಎದುರಾಳಿಗಳು ಆಗಿ ಎದುರು ಬದುರು ನಿಲ್ತಾರೆ. ಬೈಕ್ ರೇಸರ್ ರೋಸಿ ಗ್ಯಾಮ್ಲಿಂಗ್ ಕಿಂಗ್ ಆಗ್ತಾನೆ.
ಅದಕ್ಕೂ ಒಂದಿಷ್ಟು ಟ್ವಿಸ್ಟ್ಗಳು ಟರ್ನ್ಗಳು ಇವೆ. ಹಾಗೆ ಇವರಿಬ್ಬರ ನಡುವೆ ಎಂಟ್ರಿ ಕೊಡುವ ಒಬ್ಬ ಬೆಟ್ಟಿಂಗ್ ಕಿಂಗ್ ಸ್ಟೋರಿನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾನೆ. ಹೀಗೆ ಸಿನಿಮಾದ ಟೀಸರ್ ತುಂಬಾ ಪ್ರಾಮಿಸಿಂಗ್ ಆಗಿದ್ದು, ತುಂಬಾ ಜನ ಫಸ್ಟ್ ಶೋನೇ ಈ ಮೂವಿ ನೋಡೋಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಇನ್ನೊಬ್ಬ ಸ್ನೇಹಿತನ ಪಾತ್ರದಲ್ಲಿ ಪೂರ್ಣಚಂದ್ರ ಮೈಸೂರ್ ಅವರೇ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಡಾಲಿಯ ಸ್ನೇಹಿತರೇ ಸಿನಿಮಾದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದು, ಕೆಲವರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಇನ್ನುಳಿದಂತೆ ಹೆಚ್ಚಿನ ಹೊಸ ಕಲಾವಿದರು ನಟಿಸಿದ್ದು, ಅವರ ಅಭಿನಯ ಸಹ ಚೆನ್ನಾಗಿದೆ. ಹಾಗೆ ಹಿರಿಯ ನಟಿಯರಾದ ಗೀತಾ, ವಿನಯ್ ಪ್ರಸಾದ್ ಅವರೂ ಸಹ ನಟಿಸಿದ್ದು, ಸಿನಿಮಾದಲ್ಲಿ ಸಾಕಷ್ಟು ಎಮೋಷನಲ್ ಸೀನ್ಗಳು ಇದಾವೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಧನಂಜಯ ಅವರ ಪರಮಾಪ್ತ ನಾಗಭೂಷಣ್ ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಹಾಗೆ ಕಾಮಿಡಿ ಆಕ್ಟರ್ ಯಶವಂತ್ ಶೆಟ್ಟಿ ಕೂಡ ಸಿನಿಮಾದಲ್ಲಿ ನಟಿಸಿದ್ದು, ಪಕ್ಕಾ ಫುಲ್ ಎಂಟರ್ಟೈನ್ಮೆಂಟ್ ನೀಡಲಿದ್ದಾರೆ. ಆಲ್ರೆಡಿ ಈ ಸಿನಿಮಾದ 2 ಹಾಡುಗಳು ಹಿಟ್ ಆಗಿದ್ದು, ಅದರಲ್ಲಿ ಅಮ್ಮನ್ ಹಾಡನ್ನು ಡಾಲಿ ಧನಂಜಯ ಅವರೇ ಹಾಡಿದ್ದಾರೆ. ಹಾಗೆ ಡಾಲಿಯವರ ಇನ್ನೊಬ್ಬ ಫ್ರೆಂಡ್ ಹರ್ಷ ಮುರುಂಡಿ ಶಿವಲಿಂಗಪ್ಪ ಸಹ ಈ ಸಿನಿಮಾದ ನಿರ್ಮಾಪಕರಾಗಿದ್ದು, ನಿರ್ಮಾಣದಲ್ಲಿ ಡಾಲಿಯವರ ಜೊತೆಗೆ ಇದ್ದು ಸಿನಿಮಾದಲ್ಲಿ ಒಂದು ಪಾತ್ರ ಸಹ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಈಸಿಯಾಗಿ ಕನೆಕ್ಟ್ ಆಗುವ ಕಥೆಯನ್ನು ಹೊಂದಿರುವ ಮದರ್ ಪ್ರಾಮಿಸ್ ಸಿನಿಮಾ ತುಂಬಾ ಮನಮೋಹಕವಾಗಿದೆ.